ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಟೈಮು ರಾತ್ರಿ 8:30 ಆಗಿದೆ. ಎಲ್ಲ ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಬಂದೆ ನೋಡಿ. ಸ್ವಲ್ಪ ಅನ್ನ ಮಾಡೋಕ್ಕಿಟ್ಟಿದ್ದೀನಿ ಕುಕ್ಕರಲ್ಲಿ. ಹಾಗೆ ದೋಸೆ ಹಿಟ್ಟು ರುಬ್ಬಬೇಕು, ಅದನ್ನು ತೊಳ್ಕೊತಾ ಇದ್ದೀನಿ ನೋಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಏನು ಅರ್ಥ ಆಗಲ್ಲ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ನೋಡಿ, ದೋಸೆಗೆ ಅಂತ ಎಲ್ಲ ತೊಳ್ಕೊತಾ ಇದ್ದೀನಿ ನೋಡಿ. ಕ್ಲೀನಾಗಿ ತೊಳೆದುಬಿಟ್ಟು ಈಗ ಮಿಕ್ಸಿಗೆ ಹಾಕ್ಕೋಬೇಕು. ಮೆಂತೆಕಾಳು, ಉದ್ದಿನಬೇಳೆ, ಅಕ್ಕಿ ಹಾಕ್ಕೊಂಡಿದ್ದೀನಿ. ಗರಿ ಗರಿಯಾಗಿ ಮಸಾಲೆ ದೋಸೆ ಆಗುತ್ತೆ ಅಂತ ಹೇಳಿ ತೆಳ್ಳಗೆ ಮಾಡಿ ಗರಿ ಗರಿಯಾಗಿ ಮಾಡ್ಕೋಬೋದು. ಉದ್ದಿನಬೇಳೆ, ಮೆಂತೆಕಾಳು ಹಾಕಿ ಚೆನ್ನಾಗಿರುತ್ತೆ ದೋಸೆ. ಒಂದೊಂದು ಸಲ ಒಂದೊಂದು ಥರ ಮಾಡಿರ್ತೀನಿ ನಾನು. ಒಂದು ಸಲ ಮೆಂತೆಕಾಳಿನ ದೋಸೆ, ಒಂದು ಸಲ ಹಾಗೆ ಅಕ್ಕಿ ಹಾಕಿ ನೀರು ದೋಸೆ ಮಾಡಿರ್ತೀನಿ. ಒಂದೊಂದು ಸಲ ಕಡಲೆಬೇಳೆ, ಸ್ವಲ್ಪ ಹೆಸರು ಬೇಳೆ, ಹಾಗೆ ಒಂದು 4 ಕಾಳು ಮೆಂತೆಕಾಳು ಸೇರಿಸಿ ಅಕ್ಕಿ ಹಾಕಿ ಆ ಥರನೂ ಮಾಡಿರ್ತೀನಿ. ಒಂದೊಂದು ಸಲ ಒಂದೊಂದು ಥರ ಮಾಡಿರ್ತೀನಿ ದೋಸೆ, ಒಂದೇ ಥರ ಮಾಡಲ್ಲ. ಆಮೇಲೆ ಪಡ್ಡು ಬೇಕಾದರೆ ಪಡ್ಡು ಮಾಡ್ಕೋತೀನಿ. ಅದೇ ಹಿಟ್ಟಲ್ಲಿ ಬೇಕಾದರೆ ನೀವು ಪಡ್ಡು ಕೂಡ ಮಾಡ್ಕೋಬೋದು, ಬರುತ್ತೆ, ಪಡ್ಡು ಬರುತ್ತೆ ನೋಡಿ. ಈಗ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನೋಡಿ. ಈಗೆಲ್ಲ ಹಲಸಿನ ಹಣ್ಣೆಲ್ಲ ಬರುತ್ತೆ. ಹಲಸಿನ ಹಣ್ಣು ಕೂಡ ಹಾಕ್ಕೊಂಡು ದೋಸೆ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದರ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಹಲಸಿನ ಹಣ್ಣಿಂದು ದೋಸೆ ತುಂಬ ಟೇಸ್ಟ್ ಇರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಈ ನಮ್ಮ ಸೈಡೆಲ್ಲ ಹಲಸಿನ ಹಣ್ಣು ತುಂಬ ಅಪರೂಪ. ಬಂದರೂ ಮಾರ್ಕೆಟಲ್ಲಿ ಬಂದರೂ ಕೂಡ ತುಂಬಾ ರೇಟ್ ಜಾಸ್ತಿ ಇರುತ್ತೆ ಇಲ್ಲಿ ಹಲಸಿನ ಹಣ್ಣು. ಅಲ್ಲಿ ನಮ್ಮ ಊರಲ್ಲಾದರೆ ಸಿಗತ್ತೆ, ತುಂಬ ಹಲಸಿನ ಹಣ್ಣು ಸಿಗತ್ತೆ. ಇಲ್ಲಿ ಸಿಗಲ್ಲ ಅಷ್ಟು, ತುಂಬ ರೇಟ್ ಜಾಸ್ತಿ ಇರುತ್ತೆ. ಅದು ಪೀಸ್ ಲೆಕ್ಕ, ಅದು ಸಣ್ಣ ಸಣ್ಣ ಪೀಸ್ ಲೆಕ್ಕ, ಪಾವು KG ಈ ಥರ ತೊಗೋಬೇಕಾಗತ್ತೆ ಹಲಸಿನ ಹಣ್ಣು. ತುಂಬ ರೇಟ್ ಇಲ್ಲಿ. ನಮ್ಮೂರ ಕಡೆ ಆದರೆ ಒಂದೊಂದು ಇಡೀ ಹಲಸಿನ ಹಣ್ಣೇ ನಾವು ಖರೀದಿಸ್ಬೋದು. ಇಲ್ಲಿ ಹಾಗಲ್ಲ, ಇಲ್ಲಿ ತುಂಬಾ ರೇಟ್ ಇರುತ್ತೆ. ಅದರ ದೋಸೆ ತುಂಬ ಚೆನ್ನಾಗಿರುತ್ತೆ, ಹಲಸಿನ ಹಣ್ಣಿನ ದೋಸೆ. ಈಗ ನೋಡಿ, ದೋಸೆ ಹಿಟ್ಟು ಆಯಿತು, ರುಬ್ಬಿ ಆಯಿತು ನೋಡಿ. ಈಗ ಸ್ವಲ್ಪ ಪಾತ್ರೆ ಇದೆ, ತೊಳೆದುಬಿಟ್ಟು ಆಮೇಲೆ ಊಟ ಮಾಡಬೇಕು. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಮಾತ್ರೆ ಎಲ್ಲ ತಗೊಂಡು ಆಮೇಲೆ ಸ್ವಲ್ಪ ಇಲ್ಲೇ ಮನೆಯೊಳಗಡೆನೇ ಸ್ವಲ್ಪ ವಾಕಿಂಗ್ ಮಾಡಿ ಆಮೇಲೆ ಮಲ್ಕೊಳ್ಳೋದು. ಮತ್ತು ಬೆಳಗ್ಗೆ ಅದೇ ಕೆಲಸ, ಅದೇ ಮನೆ ಕೆಲಸ, ಅದೇ ಸ್ಟಿಚಿಂಗು, ಇದೇ ನೋಡಿ ದಿನದ ಕೆಲಸ. ಡೈಲಿ ಇದೇ ಇರುತ್ತೆ. ಹೆಣ್ಮಕ್ಳಿಗಂತೂ ಅಡುಗೆ ಮನೆ ಕೆಲಸ ಅಂತೂ ತಪ್ಪಿದ್ದಲ್ಲ. ನಾವಿರೋವರೆಗೂ ಅದನ್ನು ಮಾಡ್ತಾ ಇರಬೇಕು. ಅದನ್ನು ನಾವು ಬೇಸರ ಮಾಡಿಕೊಳ್ಳೋ ಹಾಗೆ ಇಲ್ಲ. ಅಡುಗೆ ಮನೆ ಕೆಲಸ ಮಾಡಲಿಲ್ಲ ಅಂದರೆ ಊಟಕ್ಕೆ ಸಿಗಲ್ಲ. ಏನು ಮಾಡೋದು, ಮಾಡಲೇಬೇಕು. ಅದನ್ನು ಪ್ರೀತಿಯಿಂದನೇ ಮಾಡಬೇಕು ನಾವು ಅಡುಗೆ ಮನೆ ಕೆಲಸನ. ಈಗ ನೋಡಿ, ಪಾತ್ರೆ ತೊಳ್ಕೊತಾ ಇದ್ದೀನಿ. ಮಿಕ್ಸಿ ತೆಗೆದಿಡ್ತಾ ಇದ್ದೀನಿ ನೋಡಿ. ಈಗ ನೋಡಿ, ಬೆಳಿಗ್ಗೆ ಎದ್ದು ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಎಲ್ಲ ಬಂದೆ.
ಸ್ವಲ್ಪ ಗಂಟ್ಲೆಲ್ಲ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ ನೋಡಿ. ಸ್ವಲ್ಪ ಕಫನೂ ಆಗಿದೆ, ಹೀಗಾಗಿ ಸ್ವಲ್ಪ ಉಸಿರಾಟ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದಕ್ಕೆ ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರು ಕುಡಿದು ಆಮೇಲೆ ಉಳಿದ ಕೆಲಸ ಮಾಡಿಕೊಂಡ್ರೆ ಆಯಿತು ಅಂತ ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರು ಡೈಲಿ ಕುಡಿಬೇಕು ಅನ್ಕೋತೀನಿ, ಆದರೆ ಚಹಾ ಮಾಡಿ ಕುಡಿದು ಬಿಡ್ತೀನಿ, ಅದನ್ನು ಮರ್ತು ಬಿಡ್ತೀನಿ, ಆಗೋದೇ ಇಲ್ಲ. ಅದು ಏನು ಜಾಸ್ತಿ ಏನಾದರೂ ಗಂಟ್ಲಿಗೆ ಏನಾದರೂ ಕಿರಿಕಿರಿ ಆದಾಗಷ್ಟೇ ಕುಡಿಯೋದು ನೋಡಿ. ಡೈಲಿ ಕುಡಿದ್ರೆ ತುಂಬ ಒಳ್ಳೆಯದು. ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದ್ರೆ ತುಂಬಾ ಒಳ್ಳೆಯದು, ಎಲ್ಲ ರೀತಿಯಿಂದಲೂ ಒಳ್ಳೆಯದು. ಮೋಷನ್ನು ಕ್ಲಿಯರ್ ಆಗುತ್ತೆ, ಮತ್ತು ಗಂಟ್ಲಿಂದ ಏನೇ ಕಿರಿಕಿರಿ ಇದ್ದರೂ ಕಡಿಮೆ ಆಗುತ್ತೆ. ದೋಸೆ ಹಿಟ್ಟೆಲ್ಲ ತುಂಬ ಉಬ್ಬಿಬಿದೆ. ಈಗ ಬೇಸಿಗೆಗಾಲ ಅಲ್ವಾ, ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ. ಈಗ ನೋಡಿ ಚಾಕಿಟ್ಟಿದ್ದೀನಿ ನೋಡಿ ಎಷ್ಟು ತುಂಬ ಆಗಿಬಿಟ್ಟಿದೆ. ದೋಸೆ ಹಿಟ್ಟು ಪ್ಲೇಟಿಗೆಲ್ಲ ಹತ್ಕೊಂಡ್ಬಿಟ್ಟಿದೆ, ಅಷ್ಟು ಉಬ್ಬಿದೆ. ನಾನು ಅಷ್ಟು ಉಬ್ಬಲ್ಲ ಅಂದ್ಕೊಂಡು ನಾನು ಸಣ್ಣ ಪಾತ್ರೆಯಲ್ಲಿ ಹಾಕಿಟ್ಬಿಟ್ಟಿದ್ದೆ, ಅದು ತುಂಬ ಉಬ್ಬಿಬಿಟ್ಟಿದೆ ನೋಡಿ. ಈ ಥರ ಉಬ್ಬಿದ್ರೆ ದೋಸೆ ಚೆನ್ನಾಗಿರುತ್ತೆ. ಉಳಿದ ದಿನದಲ್ಲಿ ಈ ಥರ ಹಿಟ್ಟು ನಮ್ಮ ಕಡೆ ಉಬ್ಬೋದೇ ಇಲ್ಲ. ಈ ಬೇಸಿಗೆಗಾಲಕ್ಕೆ ಮಾತ್ರ ಈ ಥರ ಉಬ್ಬೋದು ನೋಡಿ. ಎಷ್ಟು ಹಿಟ್ಟು ತುಂಬ ಆಗಿಬಿಟ್ಟಿದೆ, ಪಾತ್ರೆ ತುಂಬ ಆಗಿಬಿಟ್ಟಿದೆ. ಈಗ ನೋಡಿ ಕಸ ಹೊಡ್ಕೊತಾ ಇದ್ದೀನಿ. ಕಸ ಹೊಡೆದು ಆಮೇಲೆ ಚಹಾ ಕುಡಿದು ಆಮೇಲೆ ವಾಕಿಂಗಿಗೆಲ್ಲ ಹೋಗಿ ಬರಬೇಕು. ಆಮೇಲೆ ನಾಷ್ಟ ಎಲ್ಲ ಮಾಡಿಕೊಂಡು, ದೋಸೆ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಮತ್ತು ಸ್ಟಿಚಿಂಗಿಗೆ ಕೊಡಬೇಕು ನೋಡಿ. ಟೀ ಕುಡಿತಾ ಇದ್ದೀನಿ. ಈಗ ನೋಡಿ ಎಲ್ಲ ಮುಗಿಸ್ಕೊಂಡು ಬಂದೆ ನೋಡಿ. ಟೀ ಕುಡಿದು ವಾಕಿಂಗಿಗೆ ಹೋಗಿ ಬಂದು ಆಮೇಲೆ ದೋಸೆ ಮಾಡಿಬಿಟ್ಟು ಎಲ್ಲ ಮುಗಿಸ್ಕೊಂಡು ಈಗ ಸ್ಟಿಚಿಂಗಿಗೆ ಕೂತಿದ್ದೀನಿ. ಸ್ವಲ್ಪ ವಿಡಿಯೋ ಅದನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ಕೆಲಸನೂ ಮಾಡೋದಕ್ಕೆಲ್ಲ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಈ ದಾರ ಒಂದು ಕಟ್ಟಾಗ್ತಾ ಇದ್ದರೆ ತುಂಬ ಬೇಜಾರಾಗುತ್ತೆ. ಸ್ಟಿಚಿಂಗ್ ಮಾಡುವಾಗ ದಾರ ಕಟ್ಟಾಗಬಾರ್ದು. ಒಂದೊಂದು ಸಲ ತುಂಬ ಕಟ್ಟಾಗಿಬಿಡುತ್ತೆ ದಾರ, ಆವಾಗ ಹೊಲಿಯೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಬೇಜಾರಾಗಿಬಿಡುತ್ತೆ. ಅರ್ಜೆಂಟ್ ಬಟ್ಟೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ, ಮತ್ತು ನಾವು ಅದರಲ್ಲಿ ನಾವು ಇದು ಮಾಡಿಕೊಂಡು ಹೊಲಿಬೇಕಾಗತ್ತೆ. ಈ ಥರ ದಾರ ಕಟ್ಟಾಗ್ತಾ ಇದ್ದರೆ ಬ್ಲೌಸ್ ಫಿನಿಶಿಂಗು ಕೆಟ್ಟು ಹೋಗುತ್ತೆ. ಇದೆಲ್ಲ ಅರ್ಜೆಂಟ್ ಬ್ಲೌಸ್ಗಳು ನೋಡಿ ಕೊಡಬೇಕು. ಮದುವೆ ಇದೆ ಅಂತೆ ಅವ್ರದ್ದು, ಏನೋ ಮದುವೆ ರಿಲೇಷನ್ ಅದು ಮದುವೆ ಇದೆ ಅಂತೆ, ಅವರಿಗೆ ಬೇಕಂತ ಹೇಳಿ ಕೊಟ್ಟಿದ್ದಾರೆ. ಇಷ್ಟು ದಿನ ಕಾಯ್ಕೊಂಡು ಇದ್ದಿದ್ದೇ ಹೆಚ್ಚವರು. ನಾನು ಬರೋದು ಮತ್ತು ಲೇಟ್ ಆದರೆ ಬೇರೆ ಕಡೆ ಕೊಡ್ತಿದ್ರು ಏನೋ ಗೊತ್ತಿಲ್ಲ. ಇಷ್ಟು ದಿನ ಕಾಯ್ಕೊಂಡು ಕೂತಿದ್ರು ಪಾಪ. ಅದಕ್ಕೆ ಈಗ ಬೇಗ ಹೊಲಿದು ಕೊಡ್ತಾ ಇದ್ದೀನಿ ನೋಡಿ. ಈ ಥರ ನೋಡಿ ಪೈಪಿಂಗ್ ಈ ಥರ ಹಾಕ್ಕೋಬೇಕು. ನೀವು ಸ್ವಲ್ಪ ನೋಡಿದಂಗೂ ಆಯಿತು ಅಂತ ವಿಡಿಯೋ ತೋರಿಸ್ತಾ ಇದ್ದೀನಿ. ಪೈಪಿಂಗ್ ಪಟ್ಟಿ ಇದು ಈ ಥರ ಜಾಯಿಂಟ್ ಕ್ರಾಸ್ ಬರಬೇಕು. ಈ ಥರ ಜಾಯಿಂಟ್ ಮಾಡಿಕೊಂಡು ಆಮೇಲೆ ನಾವು ಪೈಪಿಂಗನ್ನು ಕೊಡಬೇಕು ನೋಡಿ. ಎರಡು ಹುಕ್ಸ್ ಪಟ್ಟಿ ಕಾಜು ಪಟ್ಟಿ ಅಳತೆ ಕರೆಕ್ಟಾಗಿದೆಯೋ ಇಲ್ಲ ಅಂತ ನೋಡಿಕೊಂಡು ನಾವು ಈ ಪಟ್ಟಿಯನ್ನು ಹಾಕಿ ಸ್ಟಿಚ್ ಮಾಡಬೇಕು, ಪೈಪಿಂಗನ್ನು ಕೊಡಬೇಕು. ಈ ರೀತಿ ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಬ್ಲೌಸಿಗೆ ಪೈಪಿಂಗ್ ಅನ್ನೋದು ತುಂಬಾ ಮುಖ್ಯ. ಪೈಪಿಂಗ್ ಚೆನ್ನಾಗಿದ್ದರೆ ಮಾತ್ರ ಬ್ಲೌಸು ನೀಟಾಗಿ ಕಾಣುತ್ತೆ. ಪೈಪಿಂಗ್ ಸರಿ ಇಲ್ಲ ಅಂದರೆ ಬ್ಲೌಸು ಎಲ್ಲ ಕೆಟ್ಟು ಹೋಗಿಬಿಡುತ್ತೆ. ಮೇನ್ ಇರೋದೇ ಪೈಪಿಂಗ್ ಅದರಲ್ಲಿ, ಬ್ಲೌಸಲ್ಲಿ. ಅದೊಂದು ನೀಟಾಗಬೇಕು ನೋಡಿ. ಫಿನಿಶಿಂಗು ತುಂಬಾ ಮುಖ್ಯ ಬ್ಲೌಸಿಗೆ. ಯಾವುದೇ ಈಗ ಬಟ್ಟೆ ಸ್ಟಿಚ್ ಮಾಡೋದಾಗಲಿ ಫಿನಿಶಿಂಗ್ ಅನ್ನೋದು ತುಂಬ ಮುಖ್ಯ. ಫಿನಿಶಿಂಗ್ ಚೆನ್ನಾಗಿದ್ದರೆ
ನಾವು ಹೊಲಿದಿದ್ದು ನೀಟಾಗಿ ಕಾಣುತ್ತೆ. ಫಿನಿಶಿಂಗ್ ಇಲ್ಲ ಅಂದರೆ ಸರಿಯಾಗಿ ಕಾಣಲ್ಲ. ಯಾವುದೇ ಬಟ್ಟೆ ಹೊಲಿದ್ರೂ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರಬೇಕು. ಅದಕ್ಕೆ ಮಷೀನು ಕೂಡ ಕಾರಣ ಆಗುತ್ತೆ. ಮಷೀನು ಚೆನ್ನಾಗಿದ್ದರೆ ಫಿನಿಶಿಂಗು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಒಂದೊಂದು ಮಷೀನು ಸರಿ ವರ್ಕೇ ಮಾಡೋದಿಲ್ಲ, ಸರಿಯಾಗಿ ಸ್ಟಿಚ್ಚು ಬರಲ್ಲ, ತುಂಬ ಕಾಡ್ತಾ ಇರುತ್ತೆ. ನಾನು ನೋಡಿದ್ದೀನಿ ಅಂಥ ಮಷೀನು ಕೂಡ. ಈಗಂತೂ ಎಲ್ಲ ಕಡೆ ಜಾಕ್ ಮಷೀನದ್ದೇ ಸುದ್ದಿ ಆಗಿಬಿಟ್ಟಿದೆ. ಜಾಕ್ ಮಷೀನ್, ಎಲ್ಲರೂ ಜಾಕ್ ಮಷೀನ್ ತಗೋತಾ ಇದ್ದಾರೆ. ಅದಕ್ಕೆ 25,000 24,000 ಹೀಗಿದೆ ರೇಟು. ನೋಡಬೇಕು, ನಾವು ಆದರೆ ನಾವು ಕೂಡ ತಗೋಬೇಕು. ಕಂತಲ್ಲಿ ಕೂಡ ಸಿಗತ್ತೆ ಅಂತೆ, ನೋಡಬೇಕು. ಅದರಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ, ನೋಡಬೇಕು. ನೋಡಿ, ಪೈಪಿಂಗ್ ಈ ಥರ ಆಯಿತು. ಈಗ ಸ್ಲೀವ್ ಸ್ಟಿಚ್ ಮಾಡಬೇಕು. ನೋಡಿ ಎಷ್ಟು ಸಲ, ನೋಡಿ ನಿಮ್ಮ ಮುಂದೆನೇ ಎಷ್ಟು ಸಲ ದಾರ ಕಟ್ಟಾಯಿತು ನೋಡಿ. ಒಂದೊಂದು ಸಲ ಈ ಥರ ಕಾಡುತ್ತೆ ಮಷೀನು. ನೋಡಿ, ಸ್ಲೀವ್ ಈ ರೀತಿ ನಾವು ಸ್ಟಿಚ್ ಮಾಡಬೇಕು. ಫಸ್ಟಿಗೆ 2 ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಂತರ ಅದರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು. ಈ ಥರ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಸ್ಲೀವು. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಎಲ್ಲನೂ ಕಟ್ ಮಾಡಬೇಕು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.